Good morning, dear students. Today we are going to talk about summary and analysis of the way of the word by William Congreve. Here I am Raghavendra KB, Assistant Professor of English, GFGC Madhugiri. And in the previous class, we come across the contributions of William Congreve. Today we go to the analysis of the way of the word. The main objective of this class is to the same thing, in order to understand the summary of the play and the futures of restoration age. Come to the analysis. ಮಿರಾಬೆಲ್ ಈ ಒಂದು ನಾಟಕ ಕಾಮಿಡಿ ಆಫ್ ಮ್ಯಾನರ್ಸ್, ಇದರ ದ ಮೇನ್ ಪ್ರೊಟಾಗನಿಸ್ಟ್ ಆಫ್ ದ ಡ್ರಾಮಾ ಈಸ್ ಮಿರಾಬೆಲ್, ಎ ಯಂಗ್ ಮ್ಯಾನ್ ಅಬೌಟ್ ಟೌನ್, ಅಪರೆಂಟ್ಲಿ ನಾಟ್ ಎ ಮ್ಯಾನ್ ಆಫ್ ಗ್ರೇಟ್ ವೆಲ್ತ್, ಹೆಚ್ಚು ಶ್ರೀಮಂತ ಅಲ್ಲ ಇವನು, ಒಬ್ಬ ಯಂಗ್ ಮ್ಯಾನ್, ಆಸ್ ಹ್ಯಾಡ್ ಆನ್ ಅಫೈರ್ ವಿತ್ ಮಿಸ್ಟ್ರೆಸ್ ಫೈನಲ್ ಜೊತೆ ಅಫೈರ್ ಅನ್ನ ಇಟ್ಕೊಂಡಿರ್ತಾನೆ. ದ ವಿಡೋವ್ಡ್ ಡಾಟರ್ ಆಫ್ ಲೇಡಿ ವಿಶ್ಪೋರ್ಟ್ ಅನ್ನ ಅತ್ಯಂತ ಶ್ರೀಮಂತ ಮಹಿಳೆ ಇರ್ತಾಳೆ, ಅವಳ ಮಗಳು ಮಿಸ್ಟ್ರೆಸ್ ಫೈನಲ್, ಅವಳು ಆಲ್ರೆಡಿ ವಿಡೋ ಆಗಿರ್ತಾಳೆ, ಅವಳ ಜೊತೆ ಅಫೈರ್ ಇಟ್ಕೊಂಡಿರ್ತಾನೆ. ಟು ಪ್ರೊಟೆಕ್ಟ್ ಹರ್ ಫ್ರಮ್ ಸ್ಕ್ಯಾಂಡಲ್ ಇನ್ ದ ಈವೆಂಟ್ ಆಫ್ ಪ್ರೆಗ್ನೆನ್ಸಿ, ಅವಳ ಪ್ರೆಗ್ನೆನ್ಸಿಯ ಒಂದು ಸ್ಕ್ಯಾಂಡಲ್ ಇಂದ ಅವಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ he has helped engineer her marriage to ಮಿಸ್ಟರ್ ಫೈನಲ್ ಜೊತೆ ಅವಳ ಮದುವೆಯನ್ನ ಮಾಡ್ತಾನೆ. ಎ ಮ್ಯಾನ್ whom he feels to be sufficiently good reputation. ಮಿಸ್ಟರ್ ಫೈನಲ್ ಯಾರು ಅಂದ್ರೆ ಅವನು ಅತ್ಯಂತ ಒಳ್ಳೆ ಗೌರವವನ್ನು ಹೊಂದಿದ್ದಂತಹ ಒಬ್ಬ ಮನುಷ್ಯ. ಇವನ ಪ್ರಕಾರ ಮಿರಾಬೆಲ್ನ ಪ್ರಕಾರ ಸಫಿಷಿಯೆಂಟ್ಲಿ ಟು ಕಾನ್ಸ್ಟಿಟ್ಯೂಟ್ ಎ ರೆಸ್ಪೆಕ್ಟಬಲ್ ಮ್ಯಾಚ್, ಒಂದು ರೀತಿಯ ಗೌರವಾನ್ವಿತವಾದಂತ ಜೋಡಿ ಆಗ್ತಾನೆ ಅವನು ಅವಳಿಗೆ ಅಂತ ಅಂದ್ಕೊಂಡಿದ್ದಂತವನ ಜೊತೆ ಮಿಸ್ಟರ್ ಫೈನಲ್ ಮದುವೆ ಆಗ್ತಾರೆ. ಅಂಡ್ ದೆನ್ ಮಿಸ್ಟರ್ ಫೈನಲ್ ಮದುವೆ ಆದ್ಮೇಲೆ ಅವಳಿಗೆ ಮಿಸ್ಟ್ರೆಸ್ ಫೈನಲ್ ಬಂದಿತ್ತು. ಅದಕ್ಕಿಂತ ಮುಂಚೆ ಅವಳಿಗೆ ಬೇರೆ ಹೆಸರಿರುತ್ತೆ, ಲೇಡಿ ವಿಶ್ಪೋರ್ಟ್ ಮಗಳಿಗೆ. ನೋಡಿ, ಮಿರಾಬೆಲ್ ಇವಳ ಜೊತೆ ಫೈಲ್ನ ಇಟ್ಕೊಂಡಿದ್ದ, ಇವಳ ಜೊತೆ ನಾನು. ದೆನ್ ಬಟ್ ನಾಟ್ ಎ ಮ್ಯಾನ್ ಆಫ್ ಸಚ್ ವರ್ಚ್ಯೂ, ಅಷ್ಟೊಂದು ಒಳ್ಳೆ ಗುಣ ಇರಲಿಲ್ಲ ಮಿಸ್ಟರ್ ಫೈನಲ್ಗೆ. ದ ಟ್ರಿಕಿಂಗ್ ಹಿಮ್ ವುಡ್ ಬಿ ಅನ್ ಅನ್ಫೈರ್. ದೆನ್ ಫೈನಲ್ ಫಾರ್ ಇಸ್ ಪಾರ್ಟ್, ಅವನ ಪಾರ್ಟ್, ಮ್ಯಾರಿಡ್ ದ ಹೆಂಗ್ ವಿಡೋ, ಇವಳನ್ನ ವಿಧವೆಯನ್ನ, ಅಂದ್ರೆ ಇನ್ನು ಚಿಕ್ಕ ವಯಸ್ಸಿನ ವಿಧವೆಯನ್ನ ಮದುವೆ ಆಗಿ, ಬಿಕಾಸ್ ಈ ಕವೆಟೆಡ್ ಅವರ್ ಫಾರ್ಚೂನ್, ಅವನಿಗೂ ಸಹ ಒಂದು ಆಸೆ ಇತ್ತು. ಯಾಕೆಂದ್ರೆ ಅವಳಲ್ಲಿ ಒಂದು ಸಂಪತ್ತಿದೆ, ಅವಳ ಮದುವೆ ಆಗೋದ್ರಿಂದ ನನಗೆ ಆಸ್ತಿ ಸಿಗುತ್ತೆ. ಟು ಸಪೋರ್ಟ್ ಇಸ್ ಆಮರ್ ವಿತ್ ಮಿಸ್ಟ್ರೆಸ್ ಮಾರ್ವುಡ್, ಜೊತೆಗೆ ಇವನಿಗೆ ಮಿಸ್ಟ್ರೆಸ್ ಮಾರ್ವುಡ್ ಜೊತೆ ಒಂದು ಇದನ್ನ ಉಂಟು ಮಾಡೋದಕ್ಕೋಸ್ಕರ, ಅಂದ್ರೆ ಅವನ ಒಂದು ಕ್ರೂಯಲ್ಟಿನ. ಇನ್ ಟೈಮ್, ಕಾಲ ಕಳೆದಂತೆ, ದ ಲಯಸನ್ ಬಿಟ್ವೀನ್ ಮಿರಾಬೆಲ್ ಅಂಡ್ ಮಿಸ್ಟ್ರೆಸ್ ಫೈನಲ್ ಎಂಡೆಡ್, ಮಿರಾಬೆಲ್ ಮತ್ತೆ ಮಿಸ್ಟ್ರೆಸ್ ಫೈನಲ್ ಜೊತೆ ಇದ್ದಂತಹ ಸಂಬಂಧ ಎಂಡ್ ಆಯ್ತು. ಆಲ್ದೋ ದಿಸ್ ಇಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟೆಡ್, ಯಾಕೆ ಅಂತ ಗೊತ್ತಿಲ್ಲ. ಅಂಡ್ ಮಿರಾಬೆಲ್ ಫೌಂಡ್ ಹಿಮ್ಸೆಲ್ಫ್ ಇನ್ ಲವ್ ವಿತ್ ಮಿಲಮೆಂಟ್, ಮಿರಾಬೆಲ್ಗೆ ಈಗ ಮಿಲಮೆಂಟ್ ಎಲ್ಲ ಮೇಲೆ ಲವ್ ಆಯ್ತು. ಮಿಲಮೆಂಟ್ ಯಾರು ಅಂದ್ರೆ ದ ನೀಸ್ ಅಂಡ್ ವಾರ್ಡ್ ಆಫ್ ಲೇಡಿ ವಿಶ್ಪೋರ್ಟ್ ಎಲ್ಲ ಮನೇಲಿ ಇದ್ದಂತಹ ಚಿಕ್ಕಮ್ಮನ ಮಗಳು, ಅವಳ ಕಸಿನ್, ಅಂಡ್ ದ ಕಸಿನ್ ಆಫ್ ಹಿಸ್ ಫಾರ್ಮರ್ ಮಿಸ್ಟ್ರೆಸ್. ಮತ್ತೆ ಅವಳ ಫಾರ್ಮರ್ ಮಿಸ್ಟ್ರೆಸ್ ಇದ್ದಿಲ್ಲ, ಮಿಸ್ಟ್ರೆಸ್ ಫೈನಲ್ ಅಂದ್ರೆ ಲೇಡಿ ವಿಶ್ಪೋರ್ಟ್ ಮಗಳಿದ್ದಿಲ್ಲ, ಅವಳಿಗೆ ಇವಳು ಕಸಿನ್ ಆಗಬೇಕು ಮಿಲಮೆಂಟ್, ಅವಳ ಮೇಲೆ ಇವಳಿಗೆ ಪ್ರೀತಿ ಉಂಟಾಯಿತು. ದೇರ್ ಆರ್ ಅವೆವರ್ ಫೈನಾನ್ಷಿಯಲ್ ಕಾಂಪ್ಲಿಕೇಶನ್ಸ್, ಅಲ್ಲಿ ಕೆಲವೊಂದು ಹಣಕಾಸಿನ ಸಂಕಷ್ಟಗಳಿದ್ದಿದ್ದರಿಂದ ಹಾಫ್ ಆಫ್ ಮಿಲಮೆಂಟ್ಸ್ ಫಾರ್ಚೂನ್, ಮಿಲಮೆಂಟ್ ಎಲ್ಲ ದಷ್ಟು ಸಂಪತ್ತು ಅವಳನ್ನ ಮದುವೆ ಆದ್ರೆ ವಾಸ್ ಅಂಡರ್ ಅವರ್ ಓನ್ ಕಂಟ್ರೋಲ್, ಇವಳ ಕಂಟ್ರೋಲ್ ಅಲ್ಲಿ ಇತ್ತು, ಮಿಲಮೆಂಟಲ್ ಕಂಟ್ರೋಲ್. ಬಟ್ ದ ಅದರ್ ಆಫ್ 6,000 pounds ವಾಸ್ ಕಂಟ್ರೋಲ್ಡ್ ಬೈ ಲೇಡಿ ವಿಶ್ಪೋರ್ಟ್. ಅರ್ಧ 6,000 pounds ಲೇಡಿ ವಿಶ್ಪೋರ್ಟ್ ಕಂಟ್ರೋಲ್ ಅಲ್ಲಿ ಇತ್ತು, ಅವಳು ನೋಡ್ಕೊಂತ ಇದ್ಲು, ಇನ್ನರ್ಧ ಮಿಲಮೆಂಟ್ ಕಂಟ್ರೋಲ್ ಅಲ್ಲಿ ಇತ್ತು. ಟು ಬಿ ಟರ್ನ್ಡ್ ಓವರ್ ಟು ಮಿಲಮೆಂಟ್ ಕಡೆ ಹೇಳಿದ್ದಾರೆ, ಇಫ್ ಶಿ ಮ್ಯಾರಿಡ್ ಎ ಸೂಟರ್ ಅಪ್ರೂವ್ಡ್ ಬೈ ಹರ್ ಆಂಟ್, ಅವಳೇನಾದ್ರೂ ತನ್ನ ಆಂಟಿ ಒಪ್ಕೊಳ್ಳುವಂತ ಸೂಟರ್ನ ಮದುವೆ ಆದ್ರೆ ಅದು ಸಿಗುತ್ತೆ. ಅನ್ಫಾರ್ಚುನೇಟ್ಲಿ ಮಿರಾಬೆಲ್ ಹ್ಯಾಡ್ ಅರ್ಲಿಯರ್ ಅಫೆಂಡೆಡ್ ಲೇಡಿ ವಿಶ್ಪೋರ್ಟ್, ದುರದೃಷ್ಟವಶಾತ್ ಮಿರಾಬೆಲ್ ಇದಕ್ಕಿಂತ ಮುಂಚೆ ಲೇಡಿ ವಿಶ್ಪೋರ್ಟ್ ಜೊತೆ ತಪ್ಪು ಮಾಡಿದ್ದ. ಶಿ ಹ್ಯಾಡ್ ಮಿಸ್ಇಂಟರ್ಪ್ರಿಟೆಡ್ ಹಿಸ್ ಫ್ಲಾಟರಿ ಆಸ್ ಲವ್, ಅವಳೇನ್ ಮಾಡಿದ್ಲು, ಅವನ ಒಂದು ಫ್ಲಾಟರಿ, ಅವನು ಹೊಗಳ್ತಾ ಇರೋದನ್ನ ಲೇಡಿ ವಿಶ್ಪೋರ್ಟ್ ಹೊಗಳ್ತಾ ಇರೋದನ್ನೇ ನನ್ನ ಲವ್ ಮಾಡ್ತಾವನೆ ಅಂತ ಅವಳು ಅನ್ಕೊಂಡ್ಬಿಟ್ಟಿದ್ಲು, ಲೇಡಿ ವಿಶ್ಪೋರ್ಟೇ ಅನ್ಕೊಂಡ್ಬಿಟ್ಟಿದ್ಲು. ಮಿರಾಬೆಲ್ therefore has contrived an elaborate scheme, ಒಂದು ದೊಡ್ಡ ಸ್ಕೀಮ್ ಅನ್ನ ಮಿರಾಬೆಲ್ ಎಣಿತಾನೆ. he has arranged for a pretended uncle, ಒಬ್ಬ ಪ್ರಿಟೆಂಡೆಡ್ ಅಂಕಲ್ ನ ರೆಡಿ ಮಾಡ್ಕೋತಾನೆ. ಅವನ ಯಾರು ಅಂದ್ರಲ್ಲ ವೆಯ್ಟ್ ವೆಲ್, ಟು ಅಂಡ್ ವಿನ್ ಲೇಡಿ ವಿಶ್ಪೋರ್ಟ್ ನ ಗೆಲ್ಲಕ್ಕೆ. ದೆನ್ ಮಿರಾಬೆಲ್ ಇಂಟೆನ್ಸ್ ಟು ರಿವೀಲ್ ದ ಆಕ್ಚುಯಲ್ ಸ್ಟೇಟಸ್ ಆಫ್ ದ ಸಕ್ಸಸ್ಫುಲ್ ಹೂವರ್, ಅವನ ಸ್ಟೇಟಸ್ ಅನ್ನ ಹುಡುಕ್ತಾನೆ, ಅವನು ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ. ಅಂಡ್ ಓಪ್ಟೈನ್ ಕನ್ಸೆಂಟ್ ಟು ಹಿಸ್ ಮ್ಯಾರೇಜ್ ಟು ಮಿಲಮೆಂಟ್ ಜೊತೆ ನನ್ನ ಮದುವೆ ಆಗ್ಬೇಕು ಅನ್ನೋ ಅವಳ ಅನುಮತಿ ಬೇಕು ಅನ್ನೋದನ್ನ ಮಾಡ್ಕೊಳ್ಳೋಕೋಸ್ಕರ ಅವ್ನು ರೆಡಿ ಮಾಡ್ತಾನೆ, ಬೈ ರೆಸ್ಕ್ಯೂಯಿಂಗ್ ಹರ್ ಫ್ರಮ್ ದಿಸ್ ಮಿಸ್ಅಲಯನ್ಸ್.
ವೈಟ್ವೆಲ್ ವಾಸ್ ಟು ಮ್ಯಾರಿ ಫೈಬಲ್. ವೈಟ್ವೆಲ್ ಫೈಬಲನ್ನು ಮದುವೆ ಆಗಬೇಕಾಗುತ್ತೆ. ಲೇಡಿ ವಿಶ್ಫೋರ್ಡ್ಸ್ ಮೇಲ್. ಫೈಬಲ್ ಯಾರು ಅಂದ್ರೆ ಲೇಡಿ ವಿಶ್ಫೋರ್ಡ್ ಮೇಲ್. ವೈಟ್ವೆಲ್ ಯಾರು ಅಂತಂದ್ರೆ ಮಿರಾಬಲ್ನ ಒಂದು ಸರ್ವೆಂಟ್. ಬಿಫೋರ್ ದ masquerade so that he might not decide to hold Lady Wishford to her contract. ಲೇಡಿ ವಿಶ್ಫೋರ್ಡ್ನ ಕಾಂಟ್ರಾಕ್ಟ್ ತಗೊಳಕ್ಕಾಗಲ್ಲ. ಮಿರಬಲ್ is too much a man of his time to trust anyone in matters of money or love. ಮಿರಬಲ್ ದುಡ್ಡಿನ ವಿಚಾರದಲ್ಲಿ ಮತ್ತೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಅವನು ಕಾಲಕ್ಕೆ ತಕ್ಕನಾಗಿ ನಡ್ಕೊಳ್ಳುವಂತ ಮನುಷ್ಯ ಆಗಿದ್ದ. ಮಿಲಮೆಂಟ್ ಈಸ್ ಅವೇರ್ ಆಫ್ ದ ಪ್ಲಾಟ್. ಇದರ ಬಗ್ಗೆ ಗೊತ್ತಿತ್ತು ಮಿಲಮೆಂಟ್ಗಳಿಗೆ. ಪ್ರಾಬಬ್ಲಿ ಥ್ರೂ ದ ಫೈಬಲ್ ಮುಖಾಂತರ ಗೊತ್ತಾಯ್ತು. ವೆನ್ ದ ಪ್ಲೇ ಓಪನ್ಸ್, ಈ ನಾಟಕ ಪ್ರಾರಂಭವಾದಾಗ ಮಿರಾಬೆಲ್ ಈಸ್ ಇಂಪೇಷೆಂಟ್ಲಿ ವೇಟಿಂಗ್ ಟು ಹಿಯರ್ ದಟ್ ವೈಟ್ವೆಲ್ ಈಸ್ ಮ್ಯಾರಿಡ್ ಟು ಫೈಬಲ್. ವೈಟ್ವೆಲ್ ಫೈಬಲ್ ಜೊತೆ ಮದುವೆ ಆಗಿದ್ದ ಅಂತ ಕಾಯ್ತಾ ಇದ್ದ, ಹೇಳೋದಕ್ಕೆ ಇಂಪೇಷೆಂಟ್. ಡ್ಯೂರಿಂಗ್ ಮಿರಾಬೆಲ್ಸ್ ಕಾರ್ಡ್ ಗೇಮ್ ವಿತ್ ಫೈನಲ್. ಮಿರಾಬೆಲ್ ಫೈನಲ್ ಜೊತೆ ಕಾರ್ಡ್ ಅನ್ನು ಆಡುವಾಗ ಇಟ್ ಬಿಕಮ್ಸ್ ಕ್ಲಿಯರ್ ದಟ್, ಅದು ಕ್ಲಿಯರ್ ಆಯ್ತು, ದ ರಿಲೇಷನ್ ಬಿಟ್ವೀನ್ ದ ಟೂ ಮೆನ್ ಆರ್ ಸ್ಟ್ರೈನ್ಡ್. ಇಬ್ಬರ ನಡುವೆ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ದೇರ್ ಆರ್ ಇಂಟ್ಸ್ ದಟ್, ಅಲ್ಲಿ ಕೆಲವೊಂದು ಇಂಟ್ಗಳು ಸಿಗ್ತವೆ. ಫ್ಯಾಕ್ಟ್ ದಟ್ ಫೈನಲ್ ಹ್ಯಾಸ್ ಬೀನ್ ಟ್ವೈಸ್ ಟೂಪ್ಡ್ ಬೈ ಮಿರಾಬೆಲ್. 2 ಬಾರಿ ಫೈನಲ್ ಮಿರಾಬೆಲ್ನಿಂದ ಮೋಸಗೊಂಡಿದ್ದ. ಮಿಸ್ಟ್ರೆಸ್ ಫೈನಲ್ ಈಸ್ ಮಿರಾಬೆಲ್ಸ್ ಫಾರ್ಮರ್ ಮಿಸ್ಟ್ರೆಸ್. ಅದಕ್ಕೆ ಮೊದಲನೇದಾಗಿ ಮಿಸ್ಟ್ರೆಸ್ ಫೈನಲ್ ಬೇರೆ ಯಾರು ಅಲ್ಲ, ಮಿರಾಬೆಲ್ನ ಮೊದಲ ಪ್ರಿಯತಮೆ. ಅಂಡ್ ಮಿಸ್ಟ್ರೆಸ್ ಮಾರ್ವುಡ್ ಫೈನಲ್ಸ್ ಮಿಸ್ಟ್ರೆಸ್. ಮಿಸ್ಟ್ರೆಸ್ ಮಾರ್ವುಡ್ ಫೈನಲ್ಸ್ ಮಿಸ್ಟ್ರೆಸ್. ಮಿಸ್ಟ್ರೆಸ್ ಮಾರ್ವುಡ್ ಇದೆಲ್ಲ ಫೈನಲ್ ಅವಳು ಬೇರೆ ಯಾರಲ್ಲ, ಫೈನಲ್ ಮಿಸ್ಟ್ರೆಸ್ ಈಸ್ ಇನ್ ಲವ್ ವಿತ್ ಮಿರಾಬೆಲ್. ಅವಳು ಸಹ ಮಿರಾಬೆಲ್ನ ಇಷ್ಟಪಡ್ತಾ ಇದ್ದಾಳೆ. In the meantime, although Millamant quite clearly intends to have Mirabel, in the meantime, although Millamant quite clearly intends to have Mirabel, Millamant ku ishta. She enjoys teasing him in the state of uncertainty. Mirabel bids fair to succeed until, unfortunately, Mr. Smallwood overhears Mr. Final. Mr. Final ಮಾತಾಡೋದನ್ನ ಕೇಳಿಸ್ಕೊಂಡು and Fievel discussing the scheme buckets as well as Mirabel and Mr. Final earlier love affair. And since Mr. Smallwood also overhears insulting comments about herself, ಅವಳ ಬಗ್ಗೆ ಕಾಮೆಂಟ್ ಮಾಡ್ತಾ ಇರೋದನ್ನ ಕೇಳಿಸ್ಕೊತಾಳೆ. ಶಿ ಈಸ್ ವೆಂಚ್ಫುಲ್, ದ್ವೇಷದಿಂದ ಕೂಡ್ತಾಳೆ. ಅಂಡ್ ಇನ್ಫಾರ್ಮ್ಸ್ ಫೈನಲ್ ಆಫ್ ದ ಪ್ಲಾಟ್ ಬಗ್ಗೆ ಫೈನಲ್ ಹೇಳ್ತಾಳೆ. ಅಂಡ್ ಫ್ಯಾಕ್ಟ್ ದಟ್ ಈ ಸಸ್ಪೆಕ್ಟೆಡ್ ಬಿಫೋರ್ ದಟ್ ಈಸ್ ವೈಫ್ ವಾಸ್ ಒನ್ಸ್ ಮಿರಾಬಲ್ಸ್ ಮಿಸ್ಟ್ರೆಸ್. ಅದನ್ನು ಹೇಳ್ಬಿಡ್ತಾಳೆ, ನೀನ್ ಹೆಂಡತಿ ಬೇರೆ ಯಾರು ಅಲ್ಲ, ಒಂದ್ಸರಿ ಮಿರಾಬಲ್ ಮಿಸ್ಟ್ರೆಸ್ ಆಗಿದ್ಲು. ದ ಟೂ ಕನ್ಸ್ಪಿರೇಟರ್ಸ್, ಈಗ ಇಬ್ರು ಸೇರ್ಕೊಂಡ್ರು. ಮಿಸ್ಟರ್ ಫೈನಲ್ ಅಂಡ್ ಮಿಸ್ಟ್ರೆಸ್ ಮಾರ್ವುಡ್ ಸೇರ್ಕೊಂಡು ಬೋತ್ ಮೋಟಿವ್ ಅಂಡ್ ಮೀನ್ಸ್ ಫಾರ್ ರಿವೆಂಜ್ ತಗೋಬೇಕು ಯಾರ ಮೇಲೆ, ಮಿರಾಬಲ್ ಮೇಲೆ ಅಂತ. ಇನ್ ದ ಸೇಮ್ ಆಫ್ಟರ್ನೂನ್ ಮಿಲಮೆಂಟ್ ಅಕ್ಸೆಪ್ಟ್ ಮಿರಾಬೆಲ್ಸ್ ಪ್ರಪೋಸಲ್ ಅಂಡ್ ರಿಜೆಕ್ಟ್ ಸರ್ ವಿಲ್ಫುಲ್ ವಿಟ್ವುಡ್. ಮಿಲಮೆಂಟ್ ಮಿರಾಬೆಲ್ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ಕೊಂಡು ವಿಲ್ಫುಲ್ ರಿಜೆಕ್ಟ್ ಮಾಡಿ ಲೇಡಿ ವಿಶ್ಫೋರ್ಡ್ಸ್ ಕ್ಯಾಂಡಿಡೇಟ್ಸ್ ಫಾರ್ ಹ್ಯಾಂಡ್. ಫೈನಲ್ ನಾವು ಡಾಮಿನೇಟ್ಸ್ ದ ಆಕ್ಷನ್. ಈ ಅನ್ಮಾಸ್ ಸರ್ ರೋಲೆಂಡ್ ಅನ್ಮಾಸ್ ಮಾಡಿ ದ ಫಾಲ್ಸ್ ಅಂಕಲ್ ಅಂತ ಗೊತ್ತಾಗಿ ಹೇಳ್ಬಿಟ್ಟು, ಸರ್ ರೋಲೆಂಡ್ ಬೇರೆ ಯಾರು ಅಲ್ಲ ವೈಟ್ವೆಲ್ ಅಂತ ಲೇಡಿ ವಿಶ್ಫೋರ್ಡ್ ಕೇಳ್ಬಿಟ್ಟು ಅಂಡ್ ಬ್ಲಾಕ್ ಮೇಲ್ಸ್ ಲೇಡಿ ವಿಶ್ಫೋರ್ಡ್ ವಿತ್ ದ ಥ್ರೆಟ್ ಆಫ್ ಅವರ್ ಡಾಟರ್ಸ್ ಡಿಸ್ಗ್ರೇಸ್. ಡಾಟರ್ನ ಜೀವನ ಹಾಳು ಮಾಡ್ತೀನಿ ಅಂತ ಫೈನಲ್ ಹೇಳ್ತಾನೆ. ಈ ಡಿಮ್ಯಾಂಡ್ಸ್ ದಟ್ ದ ಬ್ಯಾಲೆನ್ಸ್ ಆಫ್ ಮಿಲಮೆಂಟ್ಸ್ ಫಾರ್ಚೂನ್ ನನಗೆ ಕೊಟ್ಬಿಡು, ನಾವು 4 feet ಕೋಟಾ ನೋಟ್ ಆಗಿದೆ, ಬೈ ಟರ್ನ್ಡ್ ಓವರ್ ಟು ಸೋಲ್ ಕಂಟ್ರೋಲ್ ಆಸ್ ವೆಲ್ ಆಸ್ ಅನ್ಸ್ಪೆಂಡ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ಸ್ ಫೈನಲ್ಸ್ ಫಾರ್ಚೂನ್. ನನ್ನ ಹೆಂಡ್ತಿದ್ದು ನನಗೆ ಕೊಟ್ಬಿಡು ಅಂತ. ಇನ್ ಅಡಿಷನ್ ಈ ವಾಂಟ್ಸ್ ಅಶ್ಯೂರೆನ್ಸ್ ದಟ್ ಲೇಡಿ ವಿಶ್ಫೋರ್ಡ್ ವಿಲ್ ನಾಟ್ ಮ್ಯಾರಿ. ಲೇಡಿ ವಿಶ್ಫೋರ್ಡ್ ಸಹ ಮದುವೆ ಆಗಬಾರ್ದು. ದಟ್ ಮಿಸ್ಟರ್ಸ್ ಫೈನಲ್ ಈಸ್ ಸರ್ಟೈನ್ ಟು ಬಿ ದ, ಅದರಿಂದ ಮಿಸ್ಟರ್ಸ್ ಫೈನಲ್ ಅದಕ್ಕೆ ಹಕ್ಕುದಾರಳಾಗ್ತಾಳೆ. ದಿಸ್ ಮೂವ್ ಆಫ್ ಫೈನಲ್ ಈಸ್ ನೌ ಕೌಂಟರ್. ಮಿಲಮೆಂಟ್ ಸೇಸ್ ದಟ್ ಶಿ ವಿಲ್ ಮ್ಯಾರಿ ಸರ್ ವಿಲ್ಫುಲ್. ಮಿಲಮೆಂಟೆ ಸರ್ ನಾನೇ ವಿಲ್ಫುಲ್ ಮದುವೆ ಆಗ್ತೀನಿ ಟು ಸೇವ್ ಯುವರ್ ಓನ್ ಫಾರ್ಚೂನ್. ಫೈನಲ್ ಇನ್ಸಿಸ್ಟ್ ದಟ್ ಈ ವಾಂಟ್ಸ್ ಟು ಕಂಟ್ರೋಲ್ ಆಫ್ ದ ರೆಸ್ಟ್ ಆಫ್ ಹಿಸ್ ವೈಫ್ಸ್ ಮನಿ ಅಂಡ್ ಇನ್ನುಳಿದದನ್ನ ನಾನೇ ಕಂಟ್ರೋಲ್ ಮಾಡ್ಕೋತೀನಿ, ಮನಿ ಅವಳ ದುಡ್ಡನ್ನ, ವೈಫ್ಸ್ ಮನಿ ಅಂಡ್ ಇಮಿಡಿಯೇಟ್ ಮ್ಯಾನೇಜ್ಮೆಂಟ್ ಆಫ್ ಲೇಡಿ ವಿಶ್ಫೋರ್ಡ್ಸ್ ಫಾರ್ಚೂನ್. ತಕ್ಷಣ ನಾನು ಲೇಡಿ ವಿಶ್ಫೋರ್ಡ್ ಫಾರ್ಚೂನ್ ನಾನು ಕೈ ತಗೋತೀನಿ. ವೆನ್ ಮಿರಾಬೆಲ್ ಬ್ರಿಂಗ್ಸ್ 2 ಸರ್ವೆಂಟ್ಸ್ ಟು ಪ್ರೂವ್ ದಟ್, ಯಾವಾಗ ಮಿರಾಬೆಲ್ ಇಬ್ರು ಸರ್ವೆಂಟ್ಸ್ ಕರ್ಕೋಬರ್ತಾನೆ, ಫೈನಲ್ ಅಂಡ್ ಮಿಸ್ಟರ್ಸ್ ಮಾರ್ವುಡ್ ವರ್ ದೆಮ್ಸೆಲ್ವ್ಸ್ ಗಿಲ್ಟಿ ಆಫ್ ಅಡಲ್ಟ್ರಿ. ಅವರಿಬ್ರು ಸಹ ತಪ್ಪು ಮಾಡಿದ್ದಾರೆ ಅಡಲ್ಟ್ರಿ ವಿಚಾರದಲ್ಲಿ. ಅಂದ್ರೆ ಏನಂತಾರೆ ಅಡಲ್ಟ್ರಿ ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್. ಫೈನಲ್ ಇಗ್ನೋರ್ಸ್ ದ ಅಕ್ಯುಸೇಷನ್ ಅಂಡ್ ಪಾಯಿಂಟ್ಸ್ ಔಟ್ ದಟ್ he will still create a scandal. ಇನ್ನೂ ಸ್ಕ್ಯಾಂಡಲ್ ಮಾಡ್ತೀನಿ, which would blacken the name of Mr. Final unless he gets the money ಅಂತ ಹೇಳ್ತಾನೆ. At this point, Mirabel triumphantly reveals his most successful plot. Before Mr. Final married Final, she and Mirabel and had suspected the man's character, and she had appointed her lover trustee of her fortune. Final is left with no claim to make because Mr. Final does not control her own money. He and Mr. Marwood live in great anger, and Sir Wilful steps aside as Milament's suitor. Lady Wishford forgives the servants and consents to the match of Mirabel and Milament. So this is the summary of the way of the word. In the next class, we go through the